ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದ್ದು ಇಲ್ಲದಂತಿರುವ ತೊಟ್ಲಿ ಗ್ರಾಮ ಪಂಚಾಯತಿಗೆ ಕಾಯಕಲ್ಪ ಎಂದು ಪಿಡಿಒ ಬಿಲ್ ಕಲೆಕ್ಟರ್ ಸಿಬ್ಬಂದಿ ಇಲ್ಲದೆ ಅನಾಥವಾಗಿದೆ ತೊಟ್ಲಿ ಗ್ರಾಮ ಪಂಚಾಯಿತಿ. ಬಿಲ್ ಕಲೆಕ್ಟರ್ ನಿವೃತ್ತಿಯಾಗಿ 2 ವರ್ಷವಾದರೂ ಚಾರ್ಜ್ ಕೊಡದೆ ದರ್ಪ. ಚಾರ್ಜ್ ಕೊಡಿ ಎಂದು ಕೇಳದ ಅಸಮರ್ಥ ತೊಟ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಸೂಕ್ತ ಕ್ರಮಕ್ಕಾಗಿ ಸಿಇಒ ಜಿಲ್ಲಾಡಳಿತ ಮುಂದಾಗಬೇಕೆಂದು ಸಾರ್ವಜನಿಕರ ಒಕ್ಕೊರಳ ಒತ್ತಾಯ. ಕೋಲಾರ ತಾಲೂಕು ಸುಗಟೂರು ಹೋಬಳಿ ತೊಟ್ಲಿ ಗ್ರಾಮ ಪಂಚಾಯಿತಿ ಕಳೆದ 2 ವರ್ಷದ ಹಿಂದೆ ನಿವೃತ್ತಿಯಾದ ಬಿಲ್ ಕಲೆಕ್ಟರ್ ನಾರಾಯಣಸ್ವಾಮಿರವರು ಇದುವರೆಗೂ ಚಾರ್ಜ್ ಕೊಡದೆ ಬೀಗದ ಕೈಗಳು ಕಚೇರಿ ದಾಖಲೆಗಳನ್ನು ಕೊಡದೆ ಮೀನಾಮೇಷ ಎಣಿಸುತ್ತಿದ್ದಾರೆಂಬ ಆರೋಪ. ಇನ್ನೊಬ್ಬ ನಿವೃತ್ತಿ ಬಿಲ್ ಕಲೆಕ್ಟರ್ ನಾರಾಯಣಪ್ಪ ಎಂಬುವರು ನಿವೃತ್ತಿಯಾಗಿ ಅನೇಕ ವರ್ಷಗಳು ಕಳೆದರೂ ಇವರ ಸೇವಾ ಅವಧಿಯನ್ನು ಮುಂದುವರಿಸಬೇಕೆಂದು ಅಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ನೀಡಿರುವ ಮನವಿ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ನಿವೃತ್ತಿ ಉಪ ಅನುದಾನ ಬಿಡುಗಡೆ ಆಗಿಲ್ಲ ಎಂಬ ಆರೋಪ ಇದೆ. ಈ ಎಲ್ಲಾ ಸಮಸ್ಯೆಗಳ ಆಗರವಾಗಿರುವ ತೊಟ್ಲಿ ಗ್ರಾಮ ಪಂಚಾಯಿತಿಗೆ ಕಾಯಕಲ್ಪ ಬೇಕಿದೆ. ಜಿಲ್ಲಾಡಳಿತ ಈ ತಕ್ಷಣ ಕ್ರಮ ತೆಗೆದುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನಮಸ್ಕಾರ, ನಾನು ಕಾಕಿನಾಥ ನಾಗೇಶ್ ಅಂತ ತೊಟ್ಟಿ ಪಂಚಾಯಿತಿಯಿಂದ ಮಾತಾಡ್ತಾ ಇದ್ದೀನಿ. ತೊಟ್ಟಿ ಪಂಚಾಯಿತಿಯಲ್ಲಿ ಸುಮಾರು ಅವ್ಯವಹಾರಗಳು ನಡೆದರೂ ಕೂಡ ಯಾರು ಗಮನ ಹರಿಸ್ತಲ್ಲ. ಆದರೆ ನಮ್ಮ ಬಿಲ್ ಕಲೆಕ್ಟ್ರು P1 ಆಗಿ ಬಿಲ್ ಕಲೆಕ್ಟರ್ ಆಗಿ ನಾರಾಯಣಸ್ವಾಮಿ ಎಂಬವರು ಬೀಗದ ಕೈ ಅವ್ರ ಹ್ಯಾಂಡ್ವರಲ್ಲಿ ಇಟ್ಕೊಂಡು ಏನು ಪಂಚಾಯತಿನಿಂದ ವಾಪಸ್ ಕಳಿಸಿದ್ರು ಕೂಡ ಬೀಗದ ಕೈ ಆತನ ಹ್ಯಾಂಡ್ವರಲ್ಲಿ ಇಟ್ಕೊಂಡು ಕೀ ಸಮೇತವಾಗಿ ಬೀಗದ ಕೈ ಆತನ ಹತ್ರ ಇಟ್ಕೊಂಡು ಬರೋದು, ಮೀಟಿಂಗ್ ನಡೀತಾ ಇದ್ರೆ ಒಳಗಡೆ ಹೋಗೋದು, ಒಳಗಡೆ ಮಾತಾಡೋದು, ಒಳಗಡೆ ನೋಡೋದು, ಈ ಕಿಟಕಿಯಲ್ಲಿ ತಂದು ನೋಡೋದು, ಇದೆಲ್ಲ ಮಾಡ್ಕೊಂಡು ಬೀಗದ ಕೈ ಆತನ ಹ್ಯಾಂಡ್ವರಲ್ಲಿ ಇಟ್ಕೊಂಡು ಯಾವಾಗ ಅಂದ್ರೆ ಅವಾಗ ಬರೋದು, ಯಾವ ಟೈಮ್ ಅಂದ್ರೆ ಆ ಟೈಮ್ ಬರೋದು, ಬೀಗ ತೆಗೋದು, ಬೀಗದ ಕೈ ಆ ಬೀರ್ಬಲ್ಲೇನೋ ಎತ್ಕೊಳ್ಳೋದು, ದಾಖಲೆಗಳೆಲ್ಲ ಬೀರ್ಬಲ್ಲೇ ಇಟ್ಕೊಂಡವ್ರೆ. ಆತನ ಬೇಕಾಗಿದ್ದ ದಾಖಲೆಗಳೆಲ್ಲ ಆತನ ಹ್ಯಾಂಡ್ವರಲ್ಲಿ ಇಟ್ಕೊಂಡವ್ರೆ. ಇದು ಪಬ್ಲಿಕ್ ತುಂಬ ತೊಂದರೆ ಆಗ್ತಾಯಿದೆ. ಅದನ್ನು ಈ PDO ಆಗಲಿ, ಸೆಕ್ರೆಟರಿ ಆಗಲಿ, ಇನ್ನೊಬ್ಬರಾಗಲಿ ಮೇಲಿನ ಅಧಿಕಾರಿಗಳು, EO ಸಾಹೇಬರಾಗಲಿ ಯಾರೂ ಅದನ್ನು ಗಮನ ಹರಿಸ್ತಲ್ಲ. ದಯವಿಟ್ಟು ಇದನ್ನು ಗಮನ ಹರಿಸಿ ನಮ್ಗೆ ನ್ಯಾಯ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಜಿಲ್ಲಾ ಪಂಚಾಯಿತಿ CO ಸಮೇತವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಇದ್ರ ಏನೇ ಮಾಡಿ ನ್ಯಾಯ ಮಾಡಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡಿ ಪದೇ ಕೇಳ್ಕೊತಾ ಇದ್ದೀನಿ. ಸುಮ್ಮನೆ ಇದನ್ನ ಬರ್ದಿರ ಮಾಡಬೇಕು. ಪಂಚಾಯತಿ ಕಡೆ ಬಂದರೆ ಏನೋ ಒಂದು ತೀಟೆ ಇಟ್ಬಿಟ್ಟು ಹೋಗ್ತಾನ. ಇಲ್ಲಿ ಬಂದಿರೋದು ಯಾವುದೋ ಒಂದು ಮಾಡೋದು, ಫೋಟೋ ಇಟ್ಕೊಂಡು ಹೋಗೋದು, ಅವ್ರನ್ನ ಬೆದರಿಸೋದು, ಇವ್ರನ್ನ ಬೆದರಿಸೋದು. ಇಲ್ಲಿ ಸಾಮಾನ್ಯರನ್ನ ಎದುರ್ಸೋಕ್ಕೆ ನೋಡ್ತಾನೆ ಹೊರತು ಇಲ್ಲಿ ಇದನ್ನ ಸ್ಪಂದಿಸ್ತಾ ಇಲ್ಲ ಯಾರನ್ನೂ. ಬೇಕಾಗಿ ಅಧಿಕಾರಿಗಳನ್ನೆಲ್ಲನೂ ಇದನ್ನ ಕೈ ಬೊಂಬೆಯಾಗಿ ಮಾಡ್ಕೊಂಬಿಟ್ಟವನೆ. ದಯವಿಟ್ಟು ಈ ಕೀ ತಗೊಂಡು ಚಾರ್ಜ್ ಕೂಡ ಕೊಟ್ಟಿಲ್ಲ. ನಾನು ಚಾರ್ಜ್ ತಗೊಂಡು ಬಿಲ್ ಕಲೆಕ್ಟರ್ ಏನಾದ ಇನ್ನು ಮುಂದೆ ನಡ್ಕೊಂಡು ಹೋಗೋರ್ಗೆ ಬಿಲ್ ಕಲೆಕ್ಟರ್ಗೆ ಚಾರ್ಜ್ ಕೊಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ನಾರಾಯಣಸ್ವಾಮಿ ಜೂನ್ 1ನೇ ತಾರೀಕು ರಿಟೈರ್ಡ್ ಆಗಿದ್ರಲ್ಲ, ರಿಟೈರ್ಡ್ ಆಗಿದ್ದಾಗಿನೂ ಬಂದು ಬಾಕಿ ತೆಗಿತಾ ಇರ್ತಾನೆ. ಮೇಲಿನ ಅಧಿಕಾರಿ ನೋಡಿಬಿಟ್ಟು ಇದು ಕ್ರಮ ತಗೊಬೇಕು. ನಮಸ್ಕಾರ ಸರ್. ನನ್ನ ಹೆಸರು SV ನಾರಾಯಣಪ್ಪ. ತೊಟ್ಲಿ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೆ. 8/7/21 ನಿವೃತ್ತಿ ಹೊಂದಿದ್ದೆ. ಆದರೆ ಕೆಲವು ದಿನಗಳ ನಂತರ ನನ್ನನ್ನು ಮತ್ತೆ ಅಲ್ಲಿ ಕೆಲಸ ಮಾಡೋರು ಇಲ್ಲ ಅಂಥೇಳಿ 29/10/21 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಾಮಾನ್ಯ ಸಭೆಯಲ್ಲಿ 16 ಸದಸ್ಯರು ಮುಖದಲ್ಲಿ ನನ್ನನ್ನು ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಯ್ಕೆ ಮಾಡಿ ನನಗೆ ಕಚೇರಿಯಲ್ಲಿ ಕೆಲಸ ಮಾಡಲು ಆದೇಶ ನೀಡಿದ್ದಾರೆ. ಆದರೆ ಇದುವರೆಗೂ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದರೂ ಇನ್ನು ನನಗೆ ಕೆಲವು ವ್ಯಕ್ತಿಗಳು ನನ್ನ ಮೇಲೆ ಇಲ್ಲ ಸಲ್ಲದ ಅಪಾದನೆಗಳೆಲ್ಲ ಹಾಕಿ ಪತ್ರಿಕೆಯಲ್ಲಿ ಹಾಕಿಸಿದ್ದಾರೆ. ಇವೆಲ್ಲವೂ ಸತ್ಯಕ್ಕೆ ದೂರ ಆಗಿರುತ್ತದೆ. ಹಾಗೂ ನನಗೆ ನಿವೃತ್ತಿ ವೇತನ ನನಗೆ 2 ಲಕ್ಷ ಬರಬೇಕು. ಹಾಗೂ ಕಚೇರಿಯಲ್ಲಿ ಕೆಲಸ ಮಾಡಬಹುದು ಗೌರವಧನ 7 ತಿಂಗಳು ಬರಬೇಕು. ಇವೆಲ್ಲ ಕೊಟ್ಟರೆ ನಾನು ಕಚೇರಿಗೆ ಆ ಕಡೆ ಹೋಗುವುದಿಲ್ಲ. ಸ್ವಾಮಿ, ದಯವಿಟ್ಟು ತಾವು ಮೇಲಾಧಿಕಾರಿಗಳು ನನಗೆ ಈ ಬರಬೇಕಾಗಿದ್ದ ಉಪದಾನ ಮತ್ತು ಗೌರವವನ್ನು ಕೊಡಿಸ್ಕೊಡಬೇಕು ಅಂತ
ನಮ್ಮಲ್ಲಿ ಹೋಗುತ್ತೇನೆ. ಏನು ತೊಂದರೆ ಆಗ್ತಾ ಇದೆ ನಿಮಗೆ? ಕಾರ್ಯದರ್ಶಿಯವರು ಕಚೇರಿಗೆ ನೀವು ಬರೋದು ಬೇಡ ಅಂತ ಮೌಖಿಕವಾಗಿ ಅವರು ಬಾಯಿ ಮಾತು ಹೇಳಿದ್ದಾರೆ. ಆದೇಶ ಕೊಟ್ಟಿಲ್ಲ ನೀವು ಬರಬೇಡ ಅಂತ. ಯಾರು ಕಾರ್ಯದರ್ಶಿ? ವೆಂಕಟೇಶ್ ವೆಂಕಟೇಶ್ ಮೌಖಿಕವಾಗಿ ಹೇಳವ್ರೆ, ಹಾ. ರೈಟಿಂಗಲ್ಲಿ ಕೊಟ್ಟಿಲ್ಲ. ಕೊಟ್ಟಿಲ್ಲ. ನಿಮ್ಮ ಅಮೌಂಟ್ ನಿಮ್ಗೆ ಬಂದರೆ, ಬಾಕಿ ಇರೋದು ಬಂದರೆ ನೀವು ಕಚೇರಿ ಕಡೆ ನಾನು ಆ ಕಡೆ ಹೋಗೋದು.